ಅಶ್ವಿನ್ ಅವರೇ, ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಸೊ ಇದು ಹೆಂಗೆ ಅಂದ್ರೆ, ಈಗ ಮೊಬೈಲಲ್ಲಿ ಹ್ಯಾಂಗ್ ಆದ್ರೆ ರಿಫ್ರೆಶ್ ಮಾಡ್ತೀವಲ್ಲ, ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ತೀವಿ ಅಥವಾ ರೀಸ್ಟಾರ್ಟ್ ಮಾಡ್ತೀವಿ ಅಥವಾ ಆ್ಯಪ್ ಏನಾದ್ರು ಅಪ್ಡೇಟ್ಸ್ ಇದ್ರೆ ಮಾಡ್ಕೊತಿರ್ತೀವಿ. ಸೊ ಆ ರೀತಿ ನಾವು ಬೆಂಗಳೂರಲ್ಲಿ ಬದುಕಿದ್ರು ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ, ಅದ್ರ ತಾಕತ್ತೇನು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ತರ ಹಬ್ಬಗಳು ನಮ್ಮ ವಿಜಯ ಕರ್ನಾಟಕದವ್ರು ಆಗಾಗ ಮಾಡ್ತಾ ಇರೋದು. ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ ಅನ್ಸುತ್ತೆ. ನನ್ನ ರಿಕ್ವೆಸ್ಟ್ 3 ತಿಂಗಳಿಗೆ ಒಂದ್ಸರಿ ಮಾಡ್ಲಿ, ಕ್ವಾರ್ಟರ್ಲಿ ಅಪ್ಡೇಟ್ ಆಗ್ಬೇಕು. ಯಾಕೆಂದ್ರೆ ಧರ್ಮೀಸ್ ಅಂತ ಅವ್ರು ಹೇಳ್ತಿದ್ರೆ ಹಾಕೊಂಡು ಚುಚ್ತಾ ಇದ್ದಂಗೆ ಆಗ್ತಿರುತ್ತೆ. ಅಂದ್ರೆ ಧರ್ಮೀಸ್ ಸಾರ್ ಭಾಷಣ ಕೇಳಿದ್ಮೇಲೆ, ಅಂದ್ರೆ ಅವರ ವಿಡಿಯೋಸ್ ನೋಡಿದ್ಮೇಲೆ ನಾನು ಅಪ್ಡೇಟ್ ಆಗಿರೋದು. ನಾನು ಎಲ್ಲಾ ತರ ನಮ್ಮಲ್ಲಿ ಸೋಪ್ಗಳು ಯೂಸ್ ಮಾಡ್ತಾ ಇದ್ದೆ. ಸೊ ಲಾಸ್ಟ್ ಒಂದು 2-3 ವರ್ಷದಿಂದ ಮೈಸೂರು ಸ್ಯಾಂಡ್ ಅಷ್ಟೇ ಯೂಸ್ ಮಾಡ್ತಿರೋದು. ಅಂದ್ರೆ ಇದು ಸಣ್ಣ ಅಪ್ಡೇಟ್, ಇದ್ರಲ್ಲೇನು ರೇಟ್ ಇಲ್ಲ, ಎಲ್ಲ ಸೊಪ್ಪಲ್ಲೂ ಒಳ್ಳೇದೇ ಇರುತ್ತೆ. ಆದ್ರೆ ನಮ್ಮ ಸೋಪ್ ಆ ಮೈಸೂರು ಇದೆಯಲ್ಲ, ಆ ತಾಕತ್ತು. ಈಗ ನಾನು ಹಾಸದವನು, ನನ್ನ ಹೆಂಡತಿ ಮೈಸೂರವರು, ಸೊ ನಮ್ಮ ಹಳೆ ಮೈಸೂರು ಕಡೆ ನಮ್ಮ ಸೋಪು ಬಸ್ಕೊತಾ ಇದ್ದೀವಿ ಅಂತ ಮಾಡೋದು ಬೆಂಗಳೂರಲ್ಲೇ, ಅದು ಬೇರೆ ವಿಚಾರ. ಸೊ ಆತರ ಈ ತರದ್ದು ಕಾರ್ಯಕ್ರಮಗಳು ಬರ್ಬೇಕು. ಆಮೇಲೆ ಧರ್ಮೀಸ್ ಸರ್ ಮಾತಾಡ್ತಿದ್ದಾಗ ಹೇಳ್ತಿದ್ರು ಹಾರ್ಟಿ ಆಗ್ಬೇಕು ಅಂತ. ನಮ್ಮಲ್ಲಿ ಬೈಯವ್ರು ಯಾವಾಗ ಮಾತಾಡ್ತೀಯ ಅಂತ. ಆಮೇಲೆ ನಮ್ಮಲ್ಲಿ ಟಿವಿ ಇರಲಿಲ್ಲ, ನಾವು ಓದ್ಬೇಕಾದ್ರೆ ಪೇಪರ್ ಓದ್ತಾ ಇದ್ವಿ. ಈಗ ನಮ್ಮ ಮನೆಯವರಿಗೆ ಪೇಪರ್ ತರಿಸ್ತಾ ಇಲ್ಲ. ಈಗ ನೆಕ್ಸ್ಟ್ ತರಿಸ್ತೀನಿ ನಾನು. ತರಿಸ ಅಪ್ಡೇಟ್ ನಾನು ಇಲ್ಲಿಂದ ತಗೊಂಡೋಗ್ತಿರೋದು. ಯಾಕೆಂದ್ರೆ ನನ್ನ ಮಗ ಚಿಕ್ಕವರಿಂದ ನಾವು ಆ್ಯಪಲ್ಲಿ ನೋಡ್ಕೋತೀವಿ, ಮೊಬೈಲ್ ನೋಡ್ಕೋತೀವಿ. ಇಲ್ಲ, ನ್ಯೂಸ್ ಪೇಪರ್ ಬರ್ಬೇಕು, ಎಲ್ಲ ಮನೆಗೂ ಕನ್ನಡ ಬರ್ಬೇಕು. ಸೊ ಕನ್ನಡದಲ್ಲಿ ಯೋಚನೆ ಮಾಡಬೇಕು. ನನಗೊಂದು ಹೆಮ್ಮೆ ಇದೆ, ನಾನೊಬ್ಬ ಇಂಜಿನಿಯರ್ ಆಗಿದ್ದೆ, ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದೆ. ಬರೀ ಇಂಗ್ಲಿಷ್ ವಾತಾವರಣ, ಕಾಫಿ ಕೊಡೋದ್ರಿಂದ ಹಿಡಿದು ಮ್ಯಾನೇಜರ್ ಎಲ್ಲರೂ ಇಂಗ್ಲಿಷ್ ಅನ್ನ ಮಾತಾಡೋದು. ಹೊರಗಡೆ ಬಂದ್ರೆ ಯಾವರು ಸರ್ ಅಂದ್ರೆ ಕ್ಯಾಟ್ಸ್ ಅಂದ್ರೆ ಅನ್ನೋದು, ಆ ತರ ಇತ್ತು ವಾತಾವರಣ. ಸೊ ಈಗ ಒಬ್ಬ ಕನ್ನಡದ ನಟನಾಗಿ ನಮ್ಮನೆ ಒಲೆಯವರಿಗೇನೆ ಕನ್ನಡದಲ್ಲಿ ನಂಗೆ ಹೆಮ್ಮೆ ಇದೆ. ಹಂಗಂದ್ರೆ ಎಲ್ಲರೂ ಹಂಗೆ ಮಾಡಿ ಅಂತ ಹೇಳಲ್ಲ. ಕನ್ನಡ ಚಲನಚಿತ್ರದಲ್ಲಿ ಇದೀನಿ ಅಂದ್ರೆ ಕನ್ನಡ ಮಾತಾಡಬೇಕು, ಮಾತಾಡ್ತಾ ಇದೀವಿ. ಸೊ ಕನ್ನಡಕ್ಕೆ ಆ ತಾಕತ್ತಿದೆ. ನಮ್ಮ ಅಪ್ಪ ಅಮ್ಮ ಇರ್ಬೋದು, ದೊಡ್ಡವರು ಇರ್ಬೋದು, ಹೇಳ್ಕೊಡ್ತಲೇ ಇರ್ಬೋದು. ಈಗ ನಾವು ಯಾವ್ಯಾವ್ದು ಬ್ರಿಟಿಷ್ ಪಿಯರ್ಸ್ ಏನ್ ಆಡಿದಾಳೆ ಅಂತ ತಿಳ್ಕೊತೀವಿ ಗೂಗಲ್ ಮಾಡಿ. ನಮ್ ನಾಡಿನ ಬಗ್ಗೆನೂ ನಾವು ತಿಳ್ಕೊಬಹುದು ಇವತ್ತು, ಯಾಕೆಂದ್ರೆ ಅಷ್ಟು ಇಂಟರ್ನೆಟ್ ಇವಾಗ ಹಂಗಿರೋದ್ರಿಂದ. ಸೊ ಕನ್ನಡನ ಹೆಚ್ಚು ಮಾತಾಡೋಣ. ಕನ್ನಡ ಮಾತಾಡಕ್ ಸಾಧ್ಯನೇ ಇಲ್ಲ, ಯಾರಿಗೂ ಅರ್ಥ ಆಗಲ್ಲ ಅಂದಾಗ ಬೇರೆ ಭಾಷೆ ಬಳಸೋಣ. ಅಲ್ಲಿವರೆಗೂ ಕನ್ನಡನೇ ಮಾತಾಡ್ತಿರೋಣ. ಜೈ ಕರ್ನಾಟಕ.